ಸಿದ್ದರಾಮಯ್ಯನವರ ಇಂದಿರಾ ಕ್ಯಾಂಟೀನ್ ಯೋಜನೆ ಬೆಂಗಳೂರಲ್ಲಿ ಭಾರೀ ವಿರೋಧವನ್ನ ಕಟ್ಟಿಕೊಂಡಿದೆ. ಸರ್ಕಾರಿ ಕಟ್ಟಡ ಪಾರ್ಕ್ಗಳಲ್ಲಿ ಕ್ಯಾಂಟೀನ್ ತೆರೆಯಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಮಧ್ಯೆಯೂ ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಕಾರ್ಯ ಭರದಿಂದ ಸಾಗಿದೆ. ಇದೇ ಆಗಸ್ಟ್ನ ಒಳಗೆ ಕ್ಯಾಂಟೀನ್ ತೆರೆಯುವ ಚಿಂತನೆ ನಡೆಸಿದೆ. ದುಬೈ ಮೂಲದ ಫಾಸಿಲ್ ಸಬ್ನಾ ಫೌಂಡೇಶನ್ನಿಂದ ಸರಳ ಕ್ಯಾಂಟೀನ್ ನಿರ್ಮಾಣ ಮಾಡಿಸುವ ಕಾರ್ಯಕ್ಕೆ ಬಿಬಿಎಂಪಿ ಮುಂದಾಗಿದೆ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದೆ. ಫ್ಯಾಬ್ರಿಕೇಟೆಡ್ ಫ್ರೀ ಕಾಸ್ಟಿಂಗ್ ಮಾದರಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಕ್ಯಾಂಟೀನ್ಗಳ ನಿರ್ಮಾಣಕ್ಕೆ 2 ರಿಂದ 3 ದಿನ ಬೇಕಾಗುತ್ತೆ. ಒಟ್ಟು 28,50,000 ಮೊತ್ತದಲ್ಲಿ ಸಿದ್ಧವಾಗುವ ಕ್ಯಾಂಟೀನ್ನಲ್ಲಿ 4 ಪ್ರವೇಶ ದ್ವಾರಗಳನ್ನು ಕಾಣಬಹುದಾಗಿದೆ. ಈ ಕ್ಯಾಂಟೀನ್ನಲ್ಲಿ ಒಂದು ಬಾರಿ 80 ಮಂದಿ ಉಪಹಾರ ಸೇವನೆ ಮಾಡಬಹುದು. ವಿಕಲಾಂಗರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಜುಲೈ 30ರ ಒಳಗೆ ಕ್ಯಾಂಟೀನ್ ನಿರ್ಮಾಣದ ಕಾಮಗಾರಿ ಪೂರ್ಣವಾಗಲಿದೆ. ಆಗಸ್ಟ್ 9ರ ಒಳಗೆ ಎಲ್ಲಾ ವಾರ್ಡ್ನಲ್ಲೂ ಕ್ಯಾಂಟೀನ್ ಎಲ್ಲ ಕೆಲಸ ಪೂರ್ಣ ಆಗುವ ವಿಶ್ವಾಸವನ್ನ ಈಗ ಪಾಲಿಕೆ ವ್ಯಕ್ತಪಡಿಸಿದೆ. ಈಗಾಗಲೇ ಕ್ಯಾಂಟೀನ್ ಅಂದರೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಬಿಬಿಎಂಪಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ದುಬೈ ಮೂಲದ ಫಾಸಿಲ್ ಸಬ್ನಾ ಫೌಂಡೇಶನ್ನಿಂದ ಸರಳ ಕ್ಯಾಂಟೀನ್ ನಿರ್ಮಾಣ ಮಾಡಿಸುವಂತಹ ಕಾರ್ಯಕ್ಕೆ ಈಗಾಗಲೇ ಬಿಬಿಎಂಪಿ ಮುಂದಾಗಿದೆ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಕ್ಯಾಂಟೀನ್ ನಿರ್ಮಾಣ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಫ್ಯಾಬ್ರಿಕೇಟೆಡ್ ಫ್ರೀ ಕಾಸ್ಟಿಂಗ್ ಮಾದರಿಯಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. 2 ರಿಂದ 3 ದಿನ ಬೇಕಾಗುತ್ತೆ ಈ ಕ್ಯಾಂಟೀನನ್ನು ನಿರ್ಮಾಣ ಮಾಡೋದಕ್ಕೆ. ಒಟ್ಟು 28,50,000 ಮೊತ್ತದಲ್ಲಿ ಸಿದ್ಧವಾಗುವಂತಹ ಕ್ಯಾಂಟೀನ್ನಲ್ಲಿ 4 ಪ್ರವೇಶ ದ್ವಾರಗಳು ಇರುತ್ತೆ. ಈ ಕ್ಯಾಂಟೀನ್ನಲ್ಲಿ ಒಂದು ಬಾರಿ 80 ಮಂದಿ ಕುಳಿತುಕೊಂಡು ಉಪಹಾರವನ್ನು ಸೇವನೆ ಮಾಡಬಹುದಾಗಿದೆ. ಜೊತೆಗೆ ವಿಕಲಾಂಗರಿಗೆ ಪ್ರತ್ಯೇಕವಾದಂತಹ ಆಸನ ವ್ಯವಸ್ಥೆ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಿದ್ಧತೆ ಜೋರಾಗಿ ನಡೆದಿದೆ. ಹಾಗಾದರೆ ಬನ್ನಿ, ನಮ್ಮ ರಿಪೋರ್ಟರ್ ಗಣೇಶ್ ಹೆಗಡೆ ಅಲ್ಲಿ ನಡೆಸಿರುವಂತಹ ಕ್ಯಾಂಟೀನ್ ಸಿದ್ಧತೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೋಡೋಣ. ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಜವಾಬ್ದಾರಿಯನ್ನು ತಮಿಳುನಾಡು ಮೂಲದ KEF ಇನ್ಫ್ರಾ ಸಂಸ್ಥೆ ತೆಗೆದುಕೊಂಡಿರುವಂಥದ್ದು. ಅದರ ಒಂದು ನಿರ್ಮಾಣದ ಕಾರ್ಯ ಕೃಷ್ಣಗಿರಿಯಲ್ಲಿ ಆಗ್ತಾ ಇದೆ. ಅದಕ್ಕೆ ಬೇಕಾದಂಥ ಸಲಕರಣೆಗಳ ತಯಾರಿ ಈಗ ಆಗ್ತಾ ಇದೆ. ಇನ್ನು ಇಂದಿರಾ ಕ್ಯಾಂಟೀನ್ನ ಒಂದು ಸಲಕರಣೆಗಳು ಯಾವ ಸಿದ್ಧವಾಗ್ತದೆ ಅನ್ನೋದನ್ನು ನೋಡೋದಾದರೆ ನಾವೀಗ ಕೃಷ್ಣಗಿರಿ ಏನು KEF ಇನ್ಫ್ರಾ ಸಂಸ್ಥೆಯ ಒಂದು ಒಳಾಂಗಣದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಲ್ಯಾಬ್ಗಳನ್ನು ಈಗಾಗಲೇ ತಯಾರಿಯನ್ನು ಮಾಡಲಾಗ್ತಾ ಇದೆ. ಇದು ಹೊರಾಂಗಣದಲ್ಲಿರುತ್ತೆ. ಕ್ಯಾಂಟೀನ್ ಹೊರಾಂಗಣದಲ್ಲಿ ನಿಂತ್ಕೊಂಡು ಊಟ ಮಾಡೋಕ್ಕೆ ಬೇಕಾದಂಥ ಒಂದು ಟೇಬಲ್ಗಳು, ಸ್ಲ್ಯಾಬ್ಗಳಿಲ್ಲಿ. ಹಾಗೆಯೇ ಗೋಡೆಗಳನ್ನು ಕೂಡ ನಾವು ನೋಡ್ಬೋದು. ಸುಮಾರು ನಾವು 1050 ಸ್ಕ್ವೇರ್ ಫೀಟ್ನಲ್ಲಿ ನಿರ್ಮಾಣ ಆಗ್ತಾ ಇದೆ ಕ್ಯಾಂಟೀನು. ಅದಕ್ಕೆ ಬೇಕಾದಂಥ ಗೋಡೆಗಳ ಒಂದು ಸಿದ್ಧತೆಗಳು ಕೂಡ ಆಗುತ್ತೆ. ಇದು ಒಂದು ರೀತಿಯಲ್ಲಿ ಪ್ರೀಕಾಸ್ಟಿಂಗ್ ಕನ್ಸ್ಟ್ರಕ್ಷನ್ ಆಗಿರೋಂಥ ಹಿನ್ನೆಲೆಯಲ್ಲಿ ಈ ಫ್ಯಾಕ್ಟ್ರಿಯಲ್ಲೇ ಸಿದ್ಧ ಮಾಡಿಕೊಂಡು ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡುವಂಥದ್ದು. ಇದರ ಒಂದು ಈಗಾಗಲೇ ಸರಿಸುಮಾರು 198 ವಾರ್ಡ್ಗಳಲ್ಲಿ ಏನೀಗ ಕ್ಯಾಂಟೀನ್ ನಿರ್ಮಾಣ ಆಗುತ್ತೆ. ಇದ್ರ ಒಟ್ಟಾರೆ ಒಂದು ಕೆಲಸದಲ್ಲಿ 30% ಕೆಲಸ ಈಗಾಗಲೇ ಪೂರ್ಣ ಆಗಿದೆ. ಜುಲೈ 30ರ ಒಳಗಡೆ ಏನು ಇದರ ತಯಾರಿ ಪರಿಪೂರ್ಣ ಆಗುತ್ತೆ. ಆಗಸ್ಟ್ 9ರ ಒಳಗಡೆ ಏನು ಎಲ್ಲ ವಾರ್ಡ್ಗಳು ಕೂಡ ಒಂದು ಇನ್ಸ್ಟಾಲೇಷನ್ ಮಾಡುವಂಥ ಕೆಲಸ ಪೂರ್ಣ ಆಗುವಂಥದ್ದು. ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಗುತ್ತಿಗೆಯನ್ನು ಪಡೆದಂತಹ ತಮಿಳುನಾಡು ಮೂಲದ ಕೃಷ್ಣಗಿರಿಯಲ್ಲಿರುವಂತಹ KEF ಇನ್ಫ್ರಾ ಸಂಸ್ಥೆಯಲ್ಲಿ ಈಗ ನಾವು ಇದ್ದೀವಿ. ಅಲ್ಲಿ ಇಂದಿರಾ ಕ್ಯಾಂಟೀನ್ ಸಲಕರಣೆಗಳು ಯಾವ ಸಿದ್ಧಗೊಳ್ತಾ ಇದೆ ಅನ್ನೋದನ್ನು ನಾವೀಗ ನೋಡ್ಕೊಬರೋಣ. ಇನ್ನು ಇಂದಿರಾ ಕ್ಯಾಂಟೀನ್ನ ಒಂದು ಪೈಲಟ್ ಪ್ರಾಜೆಕ್ಟನ್ನು ನೋಡ್ಬೋದು, ಅಥವಾ ಒಂದು ಪೈಲಟ್ ಸ್ಟ್ರಕ್ಚರ್ ಅಂತ ನಾವೇನು ಕರೆಸ್ಕೊಳ್ಳುವಂತಹ ಒಂದು ದೃಶ್ಯಗಳನ್ನು ನೋಡ್ಬೋದು. ಇದು ಈಗಾಗಲೇ ಒಂದು ಸಾಂದರ್ಭಿಕವಾಗಿ ನಿರ್ಮಾಣ ಮಾಡಿರುವಂತಹ ಒಂದು ಕಟ್ಟಡ. ಇದನ್ನು ನೋಡ್ಬೋದು. ಇದು ಹೊರಭಾಗದಲ್ಲಿ ಸುಮಾರು
8 ಸ್ಲ್ಯಾಬ್ಗಳು ಅಂತಂದರೆ ಊಟ ಮಾಡೋಕ್ಕೆ ತಿಂಡಿ ಮಾಡೋಕ್ಕೆ ನಿಂತ್ಕೊಂಡು ತಿಂಡಿ ಮಾಡೋಕ್ಕೆ ಜನರಿಗೆ ಅಥವಾ ಗ್ರಾಹಕರಿಗೆ ಏನಿದೆ 8 ಸ್ಲ್ಯಾಬ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಅದ್ರ ಮಧ್ಯೆ ಅಂತಂದರೆ ಈ ಭಾಗದಲ್ಲಿ ಮಧ್ಯ ಒಂದು ಇಂದಿರಾ ಗಾಂಧಿ ಅವರ ಒಂದು ಲೋಗೋ ಇರುವಂತಹ ಒಂದು ಇದು ಬರುತ್ತೆ. ಇನ್ನು ಒಳಭಾಗದಲ್ಲೂ ಕೂಡ ನಾವು ನೋಡ್ಬೋದು. ಬಹುಮುಖ್ಯವಾಗಿ ಇದು 1050 ಸ್ಕ್ವೇರ್ ಫೀಟ್ ಅಥವಾ ಚದರ ಅಡಿಯಲ್ಲಿ ಒಂದು ಈ ಕ್ಯಾಂಟೀನ್ ನಿರ್ಮಾಣ ಆಗುವಂಥದ್ದು. ಎಲ್ಲವೂ ಒಂದು ರೀತಿಯಲ್ಲಿ ಈಗಾಗಲೇ ನಾವು ಒಳಗಡೆ ನೋಡಿದ ಹಾಗೆ ಏನು ಸ್ಲ್ಯಾಬ್ಗಳಾಗಿರುವಂಥದ್ದು, ಹಾಗೆಯೇ ಟೇಬಲ್ಗಳಾಗಿರುವಂಥದ್ದು, ಹಾಗೆಯೇ ಗೋಡೆಗಳಾಗಿರುವಂಥದ್ದು ಅದೆಲ್ಲವೂ ಈಗ ತಯಾರು ಮಾಡಿದೆ. ಅದನ್ನು ತಂದು ಇಲ್ಲಿ ಇನ್ಸ್ಟಾಲ್ ಮಾಡುವಂಥದ್ದು ಅಂತಂದರೆ ಫ್ರೀ ಕಾಸ್ಟಿಂಗ್ ಏನು ಇನ್ಸ್ಟಾಲ್ ಮಾಡುವಂಥದ್ದು, ಫ್ರೀ ಕಾಸ್ಟ್ ಅಂತ ಏನು ಹೇಳ್ತೇವೆ, ಆಟೋಮೆಟಿಕ್ಲಿ ಇನ್ಸ್ಟಾಲ್ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಕ್ಯಾಂಟೀನ್ ಆಗುತ್ತೆ. ಇನ್ನು ನಾವು ಒಳಭಾಗದಲ್ಲಿ ನಾವು ನೋಡ್ಬೋದು ಸುಮಾರು ಅಂತಂದರೆ ಇದರ ವೆಚ್ಚ ಸುಮಾರು 28.5 ಲಕ್ಷ ಇದರಲ್ಲಿ ಆಗ್ತಾ ಇರುವಂಥದ್ದು. ಇನ್ನು ಒಳಭಾಗದಲ್ಲೂ ಕೂಡ ನೋಡೋದಾದರೆ ಇದು 4 ದ್ವಾರಗಳನ್ನು ಇರುವಂಥದ್ದು ಒಂದು ಬಹುಮುಖ್ಯವಾಗಿ 4 ಕಡೆ ಕೂಡ ಒಂದು ರೀತಿಯಲ್ಲಿ ಒಳ ಪ್ರವೇಶಕ್ಕೆ ಅವಕಾಶ ಇದೆ. ಇಲ್ಲೂ ಕೂಡ ನಿಂತ್ಕೊಂಡು ಊಟ ತಿಂಡಿ ಮಾಡೋಕ್ಕೆ ಗ್ರಾಹಕರಿಗೆ ಒಂದು ಸ್ಲ್ಯಾಬ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗೆಯೇ ಅಲ್ಲಿ ಒಂದು ಕೌಂಟರ್ ಅಂತಂದರೆ ಕೂಪನ್ ಕೌಂಟರ್ನ ವ್ಯವಸ್ಥೆ ಮಾಡಲಾಗುವಂಥದ್ದು. ಎಡಭಾಗದಲ್ಲಿ ಹಾಗೂ ಮತ್ತು ಬಲಭಾಗದಲ್ಲಿ ಎಲ್ಲವೂ ಒಂದು ರೀತಿಯಲ್ಲಿ ಜನರು ಕೂತ್ಕೊಂಡು ಊಟ ಮಾಡ್ಬೋದು. ಹೊರಗಡೆ ಒಂದು 48 ಜನ ನಿಂತ್ಕೊಂಡು ಅಥವಾ ತಿಂಡಿಯನ್ನು ಮಾಡೋದಾದರೆ ಒಳಗಡೆ 30ಕ್ಕೂ ಹೆಚ್ಚು ಜನ ನಿಂತ್ಕೊಂಡು ತಿಂಡಿಯನ್ನು ಮಾಡ್ಬೋದು. ಏಕಕಾಲದಲ್ಲಿ 80ಕ್ಕೂ ಹೆಚ್ಚು ಜನ ಇಲ್ಲಿ ಉಪಹಾರ ಸೇವನೆಯನ್ನು ಮಾಡ್ಬೋದು. ಒಟ್ಟಾರೆ ಅಂತಂದರೆ ಒಂದು ದಿನಕ್ಕೆ 500ಕ್ಕೂ ಹೆಚ್ಚು ಜನ ಈಗೇನು ತಿಂಡಿ ಉಪಹಾರ ಸೇವನೆಯನ್ನು ಈ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಒಳಗಡೆಯನ್ನು ಮಾಡ್ಬೋದಾಗಿದೆ. ಕೃಷ್ಣಗಿರಿಯಿಂದ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್. ಇದು ಯಾವ ರೀತಿಯಾಗಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗ್ತಾ ಇದೆ ಅನ್ನೋದರ ಕುರಿತಾಗಿ ನಮ್ಮ ರಿಪೋರ್ಟರ್ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ನಿರ್ಮಾಣ ಆದ ನಂತರ ಈ ಇಂದಿರಾ ಕ್ಯಾಂಟೀನ್ ಹೇಗಿರುತ್ತೆ, ಎಷ್ಟು ಟೇಬಲ್ಗಳಿರುತ್ತೆ, ಒಟ್ಟಾರೆ ಮಾದರಿ ಹೇಗಿರುತ್ತೆ ಅನ್ನೋದನ್ನ ಹೇಳ್ತೀವಿ. ಇಂದಿರಾ ಕ್ಯಾಂಟೀನ್ ನಿರ್ಮಾಣದ ಕಾರ್ಯ ಭರದಿಂದ ಸಾಗಿದೆ. ಇಂದಿರಾ ಕ್ಯಾಂಟೀನ್ ಹೇಗಿರುತ್ತೆ, ಎಷ್ಟು ಟೇಬಲ್ಗಳಿರುತ್ತವೆ, ಎಷ್ಟು ಬಾಗಿಲುಗಳಿರುತ್ತವೆ, ಎಷ್ಟು ಜನ ಒಮ್ಮೆ ಊಟ ಉಪಹಾರವನ್ನು ಸೇವನೆ ಮಾಡಬಹುದಾಗಿದೆ, ಕ್ಯಾಂಟೀನ್ ಮಾದರಿ ಹೇಗಿರುತ್ತೆ, ಇದನ್ನು ನಮ್ಮ ರಿಪೋರ್ಟರ್ ಗಣೇಶ್ ಹೆಗಡೆ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಇನ್ನು ಒಳಗಡೆ ನಾವು ಇಂದಿರಾ ಕ್ಯಾಂಟೀನ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಇಲ್ಲೂ ಕೂಡ ಒಂದು ರೀತಿಯಲ್ಲಿ 6 ಟೇಬಲ್ಗಳಿರ್ತವೆ. ಬಹುಮುಖ್ಯವಾಗಿ ಇಲ್ಲೂ ಕೂಡ ಸುಮಾರು 30 ಜನ ಕುಳಿತುವಂಥ ಆಸನದ ವ್ಯವಸ್ಥೆ ಇರುತ್ತೆ. ಹಾಗೆಯೇ ಇಲ್ಲಿ ಒಂದು ಅಂತಂದರೆ ಸೆಲ್ಫ್ ಸರ್ವಿಸು ಇರುವಂಥದ್ದು. ಹಾಗೆಯೇ ನಿಂತ್ಕೊಂಡು ಇಲ್ಲಿ ಏನು ತಿಂಡಿ ಮತ್ತು ಉಪಹಾರವನ್ನು ಮಾಡುವಂಥ ವ್ಯವಸ್ಥೆ ಕೂಡ ಆಗುತ್ತೆ. ಇದೆಲ್ಲವೂ ಒಂದು ರೀತಿಯಲ್ಲಿ ಮೊದಲೇ ಪ್ರೀಕಾಸ್ಟಿಂಗನ್ನು ಮಾಡಿ ಅಲ್ಲಿ ಕ್ಯಾಂಟೀನನ್ನು ಮಾಡುವಂಥದ್ದು. ಇನ್ನು ಈ ಜೊತೆಗೆ ನಮ್ಮ ಮಾತನಾಡೋಕ್ಕೆ ಇದರನ್ನ ಒಂದು ಮಾಡೋ ಸ್ಟ್ರಕ್ಚರನ್ನು ಜವಾಬ್ದಾರಿ ವಹಿಸ್ಕೊಂಡಂತಹ ಸಿಬ್ಬಂದಿ ಭದ್ರೇಶ್ವರ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಬಹುಮುಖ್ಯವಾಗಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗ್ತಾ ಇದೆ, ಆಗಸ್ಟ್ 15 ಚಾಲನೆ ಇರ್ತಾ ಇದೆ. ಯಾವ್ಯಾವ ರೀತಿ ಸಿದ್ಧತೆಗಳಾಗಿರುವಂಥದ್ದು, ಇದು ನಾವು ಮಾಡೆಲನ್ನು ನೋಡಿದ್ವಿ, ಯಾವ ರೀತಿ ಇರುತ್ತೆ? ಒಂದು ನಿಮಿಷ. ಮಾಡೆಲ್ ಅಂದರೆ ನೀವು ಇನ್ಸೈಡ್ ಯಾವ ರೀತಿ ಇರುತ್ತೆ, ಹೇಗೆ? ಇನ್ಸೈಡ್ ಎಲ್ಲ ಪ್ರೀಕ್ಯಾಸ್ಟ್ ಟೆಕ್ನಾಲಜಿ. ಇಲ್ಲಿ ಬಂದ್ಬಿಟ್ಟು ಒಂದು 80 ಪೀಪಲ್ ಊಟ ಮಾಡತಕ್ಕಂಥ ಫೆಸಿಲಿಟಿ ಇದೆ. ಒಳಗಡೆ ಒಂದು 32, ಆಚೆಗಡೆ ಒಂದು 48. ಸೊ 400 ಜನಕ್ಕೆ ಇಲ್ಲಿ ವಾಟರ್ ಸಪ್ಲೈ ಫೆಸಿಲಿಟಿ ಪ್ಲ್ಯಾನ್ ಆಗಿದೆ. ಆಮೇಲೆ ಇದು ರಿವರ್ಸ್ ಆಸ್ಮಾಸಿಸ್ ಪ್ರೋಸೆಸ್ಸಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಟ್ಟಿದೆ. ಸೊ ಇದೊಂದು 24 ಸ್ಲ್ಯಾಬ್ ಬರುತ್ತೆ ಟೋಟ್ಲಾಗಿ. ಸೊ ಫಾರ್ ಒಂದು 3 ದಿವಸದಲ್ಲಿ ಸ್ಲ್ಯಾಬ್ಗಳೆಲ್ಲ ರೆಡಿ ಆಗಿಬಿಡುತ್ತೆ. ಆಮೇಲೆ ನಾವು ಎಲ್ಲ ಬಂದು ಇಲ್ಲಿ 3 ಅವರ್ಸಲ್ಲಿ ಅಸೆಂಬ್ಲಿ ಮಾಡ್ತೀವಿ. ಸರ್, ಪ್ರಮುಖವಾಗಿ ಇದು 198 ವಾರ್ಡ್ಗಳಲ್ಲಿ ಇನ್ಸ್ಟಾಲ್ ಆಗ್ತಾ ಇರೋಂಥದ್ದು. ಇದರ ಒಂದು ಆಯಸ್ ಎಷ್ಟು ವರ್ಷ ಬರ್ಬೋದು, ಹೇಗೆ, ಮತ್ತು ಇದನ್ನು ಸ್ಥಳಾಂತರ ಮಾಡೋಕ್ಕೆ ಅವಕಾಶಗಳು ಎಷ್ಟಿದೆ? ಖಂಡಿತ ಇವಾಗ 75 ವರ್ಷದಿಂದ ಹೆಚ್ಚಾಗಿ ಬಾಳಿಕೆ ಬರುವಂಥ ಬಿಲ್ಡಿಂಗ್ ಇದು. ಯಾಕಂದರೆ ಜನರಲಿ M20 ಕಾಂಕ್ರೀಟ್ ಯೂಸ್ ಮಾಡ್ತಾರೆ ಕನ್ವೆನ್ಷನಲ್ ಬಿಲ್ಡಿಂಗ್ಸಲ್ಲೆಲ್ಲ. ನಾವು M40, M60 ಆ ಥರ ಗ್ರೇಡ್ ಆಫ್ ಕಾಂಕ್ರೀಟ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಇದರ ಲೈಫು ಚೆನ್ನಾಗಿರುತ್ತೆ. ಪ್ಲಸ್ ಸ್ಥಳಾಂತರನೂ ಮಾಡ್ಬೋದು. ಇಲ್ಲಿಂದ ನೀವು ಬೇರೆ ಕಡೆ ಶಿಫ್ಟ್ ಮಾಡಬೇಕಾದ್ರೂ ಅದನ್ನು ಮಾಡ್ಬೋದು. ಸರ್, ಈ ಹಿಂದೆ ಎಲ್ಲಾದರೂ ನೀವು ಈ ಥರದೊಂದು ಕ್ಯಾಂಟೀನನ್ನು ನಿರ್ಮಾಣ ಮಾಡಿದ್ದೀರಾ ಬೇರೆ ಬೇರೆ ಭಾಗಗಳಲ್ಲಿ, ಅಥವಾ ಬೇರೆ ಯಾವುದೋ ಸ್ಕೂಲು ಅಥವಾ ಈ ಥರದೊಂದು ಕಟ್ಟಡಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಾ? ಹೌದು, ನಮ್ಮ ಚೇರ್ಮನ್ ಆದಂಥ ಫೈಜಲ್ ಕೊಟ್ಟಿಕೊಲ್ಲನ್ ಅವರು ದುಬೈ ಬೇಸ್ಡ್ ಇದರಲ್ಲಿ ಸ್ಟಾರ್ಟ್ ಮಾಡಿದ್ದು ಈ ಫ್ಯಾಕ್ಟ್ರಿನ. ಸೊ ಆಮೇಲೆ ಅಬ್ದುಲ್ ಕಲಾಂ ಸರ್ ಹೋದಾಗ ನೀವು ಯಾಕೆ ಇಂಡಿಯಾಲ್ಲೇ ನೀವು ಮಾಡಬಾರ್ದು ಅಂತ ಹೇಳಿದ್ರು. ಆವಾಗ ಅವರು ಇಲ್ಲಿ ಬಂದು ಒಂದು 500-600 crore ಇನ್ವೆಸ್ಟ್ ಮಾಡಿ ಈ ಪ್ರೀಕ್ಯಾಸ್ಟ್ ಫ್ಯಾಕ್ಟ್ರಿನ ಸ್ಥಾಪನೆ ಮಾಡಿದ್ರು. ಆಮೇಲೆ PMHP ಅಂತ ಕ್ಯಾಲಿಕಟ್ಟಲ್ಲಿ ಒಂದು ಹಾಸ್ಪಿಟಲ್ ಆಗಿದೆ. ಆಮೇಲೆ ಪ್ರಿಸಮ್ ಅಂತ ಸ್ಕೂಲ್ ಮಾಡಿದ್ದಾರೆ. ಆಮೇಲೆ ನಾವು ಸದ್ಯಕ್ಕೆ ಇವಾಗ ಇನ್ಫೋಸಿಸ್ ಕ್ಯಾಂಪಸ್ ಒಂದು ಮಾಡ್ತಾಯಿದ್ದೀವಿ. ಆಮೇಲೆ ಎಂಬಸಿ ಅವ್ರಿಗೆ ಒಂದು ಕಟ್ಟಡ ಕಟ್ಟಿದ್ದೀವಿ. ಸೊ ಇದೆಲ್ಲ ಫಾಸ್ಟ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ.
ಎಷ್ಟು ಖರ್ಚಾಗತ್ತೆ ಸರ್ ಅಂದಾಜು ನೀವು ನೋಡಿದಾಗೆ ಇದು ಒಂದು ಕ್ಯಾಂಟೀನ್ ನಿರ್ಮಾಣಕ್ಕೆ ಅಂದಾಜು ಎಷ್ಟು ವೆಚ್ಚ ಆಗ್ಬೋದು ಇದು? ಅದು ವೆಚ್ಚ ನನಗೆ ಅಷ್ಟು ಇದಿಲ್ಲ, ಬಟ್ ಕನ್ವೆನ್ಷನಲ್ ರೇಟ್ಸ್ಗೆ ಮ್ಯಾಚ್ ಆಗೋಂಥ ಖಂಡಿತ ರೇಟ್ಸ್ ಖಂಡಿತವಾಗಿದೆ. ಒಟ್ಟಾರೆ ಇದು ಇಲ್ಲ ಅಧಿಕಾರಿ ಭದ್ರೇಶ್ ಅವ್ರು ಹೇಳ್ತಾರಂತ ಮತ್ತಂದರೆ ನಾವು ಬಹುಮುಖ್ಯವಾಗಿ ಇಲ್ಲಿ ಇಲ್ಲೇ ತಂದು ಇನ್ಸ್ಟಾಲ್ ಮಾಡ್ತಾ ಇರೋದು ಇದು ಸ್ಥಳಾಂತರ ಕೂಡ ಅವಕಾಶ ಇದೆ ಅನ್ನೋಂಥ ಮಾತುಗಳನ್ನ ಆಡ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಎಷ್ಟು ಸಕ್ಸಸ್ ಕಾಣುತ್ತೆ, ಇದು ಒಂದು ಹೊಸ ರೀತಿಯ ಕಾನ್ಸೆಪ್ಟ್ ಏನು ಪಾಲಿಕೆ ಅಳವಡಿಕೆ ಮಾಡಿಕೊಡ್ತಾ ಇದೆ, ಸಾರ್ವಜನಿಕವಾಗಿ ಕ್ಯಾಂಟೀನ್ಗೆ ಉಪಯೋಗ ಆಗುವಂಥ ಒಂದು ಹೊಸ ಕ್ಯಾಂಟೀನನ್ನು ಏನು ಇನ್ಸ್ಟಾಲ್ ಮಾಡ್ತಾ ಇದೆ, ಅದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಸಕ್ಸಸ್ಸನ್ನು ಕಾಣುತ್ತೆ ಅನ್ನೋದು ಈಗ ಕಾದು ನೋಡಬೇಕಾಗಿದೆ. ಕೃಷ್ಣಗಿರಿಯಿಂದ ಕ್ಯಾಮ್ರಾಮನ್ ಶಿವಕುಮಾರ್ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್.